ಕರ್ನಾಟಕದ ವಿರುದ್ಧ ಕಾವೇರಿ ಅಸ್ತ್ರ ಹೂಡಿದಂತಹ ವಿಜಯ್ ಕರ್ನಾಟಕದ ಮೇಲೆ ಮತ್ತೆ ತಮಿಳು ಸರ್ಕಾರ ಜಲಯುದ್ಧವನ್ನ ಸಾರೋದಕ್ಕೆ ಮುಂದಾಗ್ತಾ ಇರುವಂತದ್ದು ಮೋದಿಯನ್ನ ಮುಂದಿಟ್ಕೊಂಡು ಕನ್ನಡಿಗರ ವಿರುದ್ಧ ನೀರಿನ ಸಮರವನ್ನ ಸಾರ್ತಾ ಇದ್ದಾರೆ. ಕರ್ನಾಟಕದ ವಿರುದ್ಧ ಕಾವೇರಿ ಅಸ್ತ್ರವನ್ನ ಹೂಡಿರುವಂತಹ ದಳಪತಿ ವಿಜಯ್ ಕರ್ನಾಟಕದ ಮೇಲೆ ಮತ್ತೆ ತಮಿಳು ಸರ್ಕಾರದ ಜಲಯುದ್ಧವನ್ನ ನಡೆಸೋದಕ್ಕೆ ಸಿದ್ಧರಾಗಿರುವಂತದ್ದು. ಮೋದಿಯನ್ನ ಮುಂದಿಟ್ಕೊಂಡು ಕನ್ನಡಿಗರ ವಿರುದ್ಧ ನೀರಿನ ಸಮರವನ್ನ ಸಾರ್ತಾ ಇದ್ದಾರೆ. ಮೋದಿಯನ್ನ ಮುಂದಿಟ್ಕೊಂಡು ನಾಳೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ದೆಹಲಿಗೆ ತೆರಳುವ ಮುನ್ನವೇ ಮೋದಿ ಪತ್ರ ಬರೆದಿರುವಂತಹ ಸಿಎಂ ವಿಜಯ್ ಮೇಕೆದಾಟು ಯೋಜನೆಗೆ ಡಿಪಿಆರ್ ಮಾಡದಂತೆ ಪತ್ರವನ್ನ ಬರೆದಿದ್ದಾರೆ. ವಿಜಯ್ ಕಾವೇರಿ ವಿಚಾರಕ್ಕೆ ಕೇಂದ್ರ ಯಾವುದೇ ನಿರ್ಧಾರವನ್ನ ಕೈಗೊಳ್ಳಬಾರದು, ಪ್ರಧಾನಿ ಮೋದಿಗೆ ಡಿಪಿಆರ್ ಮಾಡದಂತೆ ಒತ್ತಡವನ್ನ ಹೇರಿರುವಂತಹ ವಿಜಯ್ ಮೇಕೆದಾಟು ಯೋಜನೆ ವಿರುದ್ಧ ಮತ್ತೆ ಕಾನೂನು ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ? ಪ್ರಧಾನಿ ಮೋದಿಯನ್ನ ಮುಂದಿಟ್ಟುಕೊಂಡು ಮೇಕೆದಾಟು ಯೋಜನೆಗೆ ವಿರೋಧ ಕೂಡ. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಅರ್ಜಿ ವಜಾ ಆಗಿದ್ರೂ ಕೂಡ ಮತ್ತೆ ಮುನ್ನೆಲೆಗೆ ತರೋದಕ್ಕೆ ನೋಡ್ತಾ ಇರುವಂತದ್ದು. ಕರ್ನಾಟಕದ ವಿರುದ್ಧ ಇದೀಗ ಕಾವೇರಿಯ ಅಸ್ತ್ರವನ್ನ ಹೂಡ್ತಾ ಇರುವಂತಹ ವಿಜಯ್ ನಾಳೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ದೆಹಲಿಗೆ ಹೋಗಲಿರುವಂಥದ್ದು. ದೆಹಲಿಗೆ ತೆರಳುವ ಮುನ್ನ ಮೋದಿಗೆ ಪತ್ರವನ್ನ ಬರೆದಿದ್ದಾರೆ. ಮೇಕೆದಾಟು ಯೋಜನೆಗೆ ಡಿಪಿಆರ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಪತ್ರವನ್ನ ಬರೆದಿದ್ದಾರೆ ವಿಜಯ್ ಪ್ರಧಾನಿ ಮೋದಿಗೆ. ಹೊಸದಾಗಿ ಅಧಿಕಾರಕ್ಕೆ ಬಂದಂತಹ ಟಿವಿಕೆ ಸರ್ಕಾರ ಸಹ ಅದೇ ನಿಲುವನ್ನ ತೆಗೆದುಕೊಳ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೆ ಮೇಕೆದಾಟು ಡಿಪಿಆರ್ ಮಾಡದಂತೆ ಮನವಿಯನ್ನ ಮಾಡಿಕೊಂಡು ಪತ್ರವನ್ನು ಕೂಡ ರವಾನೆ ಮಾಡಿದ್ದಾರೆ ಪ್ರಧಾನಿ ಮೋದಿಗೆ. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಅರ್ಜಿ ವಜಾ ಆಗಿದ್ರೂ ಕೂಡ ಮತ್ತೆ ರಾಜಕೀಯ ಮಾಡ್ತಾ ಇರುವಂಥದ್ದು. ಕೆಆರ್ಎಸ್ ಆಯಿತು, ಇದೀಗ ಮೇಕೆದಾಟು ವಿಚಾರವಾಗಿ ಕೂಡ ಸಂಘರ್ಷ ಮುಂದುವರಿತಾ ಇದೆ. ಕಾವೇರಿ ನದಿ ನೀರಿನ ವಿಚಾರವಾಗಿ ಕರ್ನಾಟಕದ ವಿರುದ್ಧ ದ್ವೇಷ ರಾಜಕಾರಣ ಮತ್ತೆ ಮುಂದುವರಿತಾ ಇರುವಂಥದ್ದು. ನಿನ್ನೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ವಿಜಯ್ ಸರ್ಕಾರದ ಅರ್ಜಿಯನ್ನು ವಜಾ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಎರಡನೇ ಬಾರಿ ವಿಜಯ್ ಸರ್ಕಾರಕ್ಕೆ ಸುಪ್ರೀಂನಲ್ಲಿ ಕಪಾಳ ಮೋಕ್ಷ. ಸುಪ್ರೀಂ ಕೋರ್ಟ್ ನಕಾರ ಹಿನ್ನೆಲೆ ಪ್ರಧಾನಿ ಮೋದಿಗೆ ವಿಜಯ್ ಪತ್ರವನ್ನ ಬರೆದಿದ್ದಾರೆ. ಕಾವೇರಿ ಬೇಸ್ನಲ್ಲಿ ಯಾವುದೇ ಅಣೆಕಟ್ಟು ಕಟ್ಟುವುದಕ್ಕೆ ಅನುಮತಿ ನೀಡದಂತೆ ಪತ್ರವನ್ನ ಬರೆದಿದ್ದಾರೆ. ಮೇಕೆದಾಟು ಯೋಜನೆಯ ಡಿಪಿಆರ್ ತಿರಸ್ಕಾರ ಮಾಡುವಂತೆ ಮನವಿಯನ್ನ ಮಾಡ್ತಾ ಇರುವಂಥದ್ದು ವಿಜಯ್. ಹೊಸದಾಗಿ ಅಧಿಕಾರಕ್ಕೆ ಬಂದಂತಹ ಟಿವಿಕೆ ಸರ್ಕಾರ ಸಹ ಇದೇ ನಿಲುವನ್ನ ತೆಗೆದುಕೊಳ್ತಾ ಇರುವಂಥದ್ದು. ಕೆಆರ್ಎಸ್ ಆಯಿತು, ಇದೀಗ ಮೇಕೆದಾಟು ವಿಚಾರವಾಗಿ ಕೂಡ ಸಂಘರ್ಷವನ್ನ ಮುಂದುವರಿಸ್ತಾ ಇದ್ದಾರೆ. ಕಾವೇರಿ ನದಿ ನೀರಿನ ವಿಚಾರವಾಗಿ ಕರ್ನಾಟಕದ ವಿರುದ್ಧ ಮತ್ತೆ ದ್ವೇಷ ರಾಜಕಾರಣ ಮುಂದುವರಿತಾ ಇರುವಂಥದ್ದು. ತಮಿಳುನಾಡು ಸರ್ಕಾರದಿಂದ ಕಾವೇರಿ ರಾಜಕೀಯ ಮತ್ತೆ ಶುರುವಾಗ್ತಾ ಇದೆ. ವಿಜಯ್ ಕೂಡ ಅದೇ ಹಾದಿ ಹಿಡಿದಿರುವಂಥದ್ದು. ಮೇಕೆದಾಟು ಯೋಜನೆ ಮರುಪರಿಶೀಲನೆಗೆ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು ವಿಜಯ್ ಸರ್ಕಾರ. ಅರ್ಜಿ ವಜಾ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಎರಡನೇ ಬಾರಿ ವಿಜಯ್ ಸರ್ಕಾರಕ್ಕೆ ಸುಪ್ರೀಂನಲ್ಲಿ ಕಪಾಳ ಮೋಕ್ಷವಾಗಿದೆ. ಸುಪ್ರೀಂ ಕೋರ್ಟ್ ನಕಾರ ಹಿನ್ನೆಲೆ ಪ್ರಧಾನಿ ಮೋದಿಗೆ ವಿಜಯ್ ಪತ್ರವನ್ನ ಬರೆದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಕಾವೇರಿ ಬೇಸ್ನಲ್ಲಿ ಯಾವುದೇ ಅಣೆಕಟ್ಟು ಕಟ್ಟುವುದಕ್ಕೆ ಅನುಮತಿಯನ್ನ ನೀಡದಂತೆ ಪತ್ರವನ್ನ ಬರೆದಿದ್ದಾರೆ. ಇನ್ನು ವಿಜಯ್ ಕಾವೇರಿ ಕಿರುಗೆ ಡಿಸಿಎಂ ಡಿಕೆಶಿ ಖಡಕ್ ಆದಂತಹ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಾವು ಮೇಕೆದಾಟು ಯೋಜನೆ ಮಾಡೇ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಈಗಾಗಲೇ ತಮಿಳುನಾಡು ಅರ್ಜಿಯನ್ನು ತಿರಸ್ಕರಿಸಿದೆ. ಕರ್ನಾಟಕದ ಭವಿಷ್ಯಕ್ಕಾಗಿ ಮೇಕೆದಾಟು ಯೋಜನೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಕೇಂದ್ರ ಹೊಸದಾಗಿ ಡಿಪಿಆರ್ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀವಿ. ಬಹುಬೇಗ ಹೊಸ ಡಿಪಿಆರ್ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತೀವಿ. ತಮಿಳುನಾಡು ಸಿಎಂ ವಿಜಯ್ ಪತ್ರಕ್ಕೆ ಡಿಸಿಎಂ ಡಿಕೆಶಿ ಕೌಂಟರ್ ಕೊಟ್ಟಿರುವಂಥದ್ದು. ವಿಜಯ್ ಕಾವೇರಿ ಕಿರಿಗೆ ಇದೀಗ ಡಿಸಿಎಂ ಡಿಕೆಶಿ ಖಡಕ್ ಆದಂತಹ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಾವು ಮೇಕೆದಾಟು ಯೋಜನೆಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಈಗ ಆಲ್ರೆಡಿ ತಮಿಳುನಾಡು ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಕರ್ನಾಟಕದ ಭವಿಷ್ಯಕ್ಕಾಗಿ ಮೇಕೆದಾಟು ಯೋಜನೆ ಬೇಕೇ ಬೇಕು ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ನಾವು ಕೇಂದ್ರ ಹೊಸದಾಗಿ ಡಿಪಿಆರ್ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ.